ನನಗೆ ಒಟ್ಟಾರೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಈ ಸಿನಿಮಾ ಮಾಡಿಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡಿ ಆದರೆ ನನ್ನ ಮಗನ ಇಂಟ್ರೊಡ್ಯೂಸ್ ಮಾಡಿ, ಅದು ನನಗೆ ಇಷ್ಟ ಆಗಿದೆ. ನನಗೆ ಒಂದು ಕೊರತೆ ಇತ್ತು, ನಮ್ಮನ್ನು ಶಿವಣ್ಣವ್ರನ್ನ ನಮ್ಮ ತಮ್ಮನ ಪರಿಚಯ ಮಾಡಬೇಕಾದ್ರೆ 3 ಶಕ್ತಿ ಇತ್ತು. ನಮ್ಮ ತಂದೆ ತಾಯಿ ಚಿಕ್ಕಪ್ಪ ಇದ್ದರು. ಇವ್ರು ಬಂದಾಗ ಯಾರೂ ಇಲ್ಲ. ಒಂಥರ ಏನಪ್ಪ ನನ್ನ ಮಗ ಆರ್ಫೋನ್ ಆಗ್ಬಿಟ್ನಲ್ಲ, ನನಗೂ ಹುಷಾರು ತಪ್ಪಿಬಿಡ್ತು, ಯಾರಿದ್ದಾರೆ ಅಂತ. ಇಂಥ ಟೈಮಲ್ಲಿ ದೇವರು 2 ವ್ಯಕ್ತಿಗಳನ್ನ ಕಳಿಸ್ಕೊಡ್ತಾರೆ. ಹೊಂಬಾಳೆ ವಿಜಯ್ ಅವರು ಬರ್ತಾರೆ, ತಾಯಿ ಥರ ನಿರ್ದೇಶಕರು ಸಂತೋಷ್ ಆನಂದ್ ಅವ್ರು ಬರ್ತಾರೆ. ಅವ್ರು ಬಂದು ಇದೆಲ್ಲ ನಮ್ಮ ಜಾಗನ ತುಂಬಿಕೊಂಡು, ನಮ್ಮ ತಂದೆ ತಾಯಿ ಚಿಕ್ಕಪ್ಪ ಜಾಗನ ತುಂಬಿ ನನ್ನ ಮಗನಿಗೆ ಒಂದು ಒಳ್ಳೆ ಪರಿಚಯ ಮಾಡಿಕೊಟ್ರು. ನಾನು ಜೀವಂತವಾಗಿರೋವರೆಗೂ ಅವ್ರನ್ನ ಮರೆಯಲ್ಲ. ಅವ್ರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ನನಗೆ ಒಳ್ಳೆ ಹೆಜ್ಜೆ ಹಾಕ್ಕೊಟ್ರು ನನ್ನ ಮಗನಿಗೆ. ಈ ಹೆಜ್ಜೆ ನಡ್ಕೊಂಡು ಹೋದರೆ ಇನ್ನು ಅಭಿಮಾನಿಗಳು ಅವನ್ನ ಕರ್ಕೊಂಡು ಹೋಗ್ತಾರೆ. ಸಂತೋಷ್ ಆನಂದ್ರಮ್ ಅವರ ಸ್ಟ್ರೆಂತು ಎಮೋಷ್ನಲಿ ಕಟ್ ಆಗ್ತಾರೆ ಪ್ರೇಕ್ಷಕರನ್ನ. ಸಂತೋಷ್ ಆನಂದ್ರಮ್ ಅವರ ಸ್ಟ್ರೆಂತು ಎಮೋಷ್ನಲಿ ಕಟ್ ಆಗ್ತಾರೆ ಪ್ರೇಕ್ಷಕರನ್ನ. ಸೊ ನೀವು ಒಬ್ಬ ತಂದೆಯಾಗಿ ನೀವು ಸಂಸಾರನ ಸಾಕಷ್ಟು ವರ್ಷಗಳು ನಿರ್ವಹಣೆ ಮಾಡಿದ್ರೆ, ಆ ನಿಟ್ಟಿನಲ್ಲಿ ಒಬ್ಬ ತಂದೆ ಮಗನ ಬಾಂಧವ್ಯದ ಬಗ್ಗೆ ನಿಮ್ಗೇನು ಅನಿಸ್ತು ರಗಣ್ಣ ನೋಡಿದಾಗ ಸಿನಿಮಾ? ನನಗೆ ತಂದೆ ಮಗನ ನೋಡಿದಾಗ ನಾನು ನನ್ನ ಮಗ ಅಂತ ಅನಿಸ್ಲಿಲ್ಲ, ನನ್ನ ತಮ್ಮನೂ ನನ್ನ ಮಗ ಅನಿಸ್ತು. ಅವರೇ ಅಪ್ಪ ಮಕ್ಕಳ ಥರ ಕಾಣ್ತಾ ಇದ್ರು. ಎಲ್ಲ ಕಡೆ ನೋಡಿ ಅವ್ನ ಛಾಯೆ ಬಂದು ಹೋಗುತ್ತೆ. ಎಲ್ಲೋ ಒಂದು ಕಡೆ ಯಾವುದೋ ಸ್ಟಂಪಲ್ಲಿ ಪವರ್ ಅಂತ ಇರುತ್ತೆ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರಸ್ತೆ ಅಂತ ಬರುತ್ತೆ. ಕೊನೆಯವರೆಗೂ ಜೊತೆ ನನ್ನ ಮಗನ ಆಶೀರ್ವಾದ ಮಾಡ್ತಾ ಹೋಗಿದ್ದೇನೆ. ಅಪ್ಪು ಅವರು ಅಶ್ವಿನಿ ಅವರು ಇಬ್ಬರೂ ಹೊಂಬಾಳೆ ಅವ್ರಿಗೆ ಗುರು ಪಿಕ್ಚರ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಸೊ ಇದು ಏನೇ ಬಂದರೂ ಅವರಿಬ್ಬರಿಗೆ ಅರ್ಪಿಸ್ತೀನಿ, ಅಶ್ವಿನಿ ಅವ್ರಿಗೆ ಅಪ್ಪುಗೆ. ಅಪ್ಪು ಅವರು ಹಾಕಿದ ಭಿಕ್ಷೆ ಅಂತಲೇ ಅನ್ಕೋತೀನಿ. ಅಭಿಮಾನಿಗಳಿದ್ದಾರಪ್ಪ, ನೀನು ಚೆನ್ನಾಗಿರೋ ಹೋಗು ಅಂತ ಕಳಿಸ್ದಂಗಿದೆ. ಅವನನ್ನು ಸ್ಟೇಜಲ್ಲಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ನಾನು ಮಾಡಬೇಕಾಗಿದ್ದ ಕೆಲಸ ಅವರು ಮಾಡಿದ್ದಾರೆ. ಚಿಕ್ಕಪ್ಪನಾಗೆ ಇವೇನು ಪಾಪ ಅವ್ನು ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ವೋ, ಅವನ್ನೆಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ. ಸೊ ಇವಾಗ ಒಂದು ಜರ್ನಿ ಶುರುವಾಗಿದೆ. ಇನ್ನೂ ಬೇಕಾದಷ್ಟು ಕಲಿಬೇಕು. ಒಂದೇ ಸಿನಿಮಾದಲ್ಲಿ ಇಡೀ ನಮ್ಮ ಜೀವನ ಎಲ್ಲ ನಾವು ಪ್ರೂವ್ ಮಾಡೋಕ್ಕಾಗಲ್ಲ. 1 ರಿಂದ 2, 3 ಈಗ ಬರ್ತಾನೇ ಇರುತ್ತೆ. ಬಟ್ ಒಳ್ಳೆ ಗೆಲುವು ಹಾಕೊಟ್ಟಿದ್ದಾರೆ ಪ್ರೊಡ್ಯೂಸರು, ಡೈರೆಕ್ಟ್ರು. ನಾನಿರೋವರೆಗೂ ಅವ್ರನ್ನ ಮರೆಯಲ್ಲ. ಆಮೇಲೆ ಸಂತೋಷ್ ಅನಂತರಾಮ್ ಅವರು ಯಾವಾಗಲೂ ಇದಕ್ಕೆ ಒಳ್ಳೆ ಎಮೋಷನ್ ಸೀನ್ಸ್ಗೆ, ಫ್ಯಾಮ್ಲಿಗೆ. ಒಬ್ಬ ಯೂತಲ್ಲಿ ಯುವಕನಿಗೆ ಬರೀ ಕಾಲೇಜಲ್ಲ, ಸುತ್ತಮುತ್ತ ಸಂಸಾರ ಇದೆ, ಅಕ್ಕ ತಂಗಿರಿದ್ದಾರೆ, ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ಗೆಳೆತನ ಇದೆ, ಆಮೇಲೆ ಅವ್ರದ್ದೇ ಆದಂಥ ಒಂದು ದೇಹ ಇದೆ ಅಂತ ತೋರಿಸ್ಕೊಡ್ತಾರೆ. ಇದೆಲ್ಲದನ್ನು ಮೀರ್ಕೊಂಡು ಸಂತೋಷ ಒಂದು ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಾರೆ. ಸೊ ಅಭಿಮಾನಿಗಳು ಅವನನ್ನು ಪ್ರಾರ್ಥನೆ ಇಟ್ಕೊಳ್ಳಿ, ಇಷ್ಟೇ ನಾನು ಕೇಳೋದು. ಬರೀ ಬೆಳೆಸಿ ಅಂತ ಹೇಳಲ್ಲ, ಕಲಿಸಿ 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 ಆಮೇಲೆ ಬೆಳೆಸಿ. ರಗಣ, ಸಾಮಾನ್ಯವಾಗಿ ಒಬ್ಬ ಹೀರೋ ಲಾಂಚ್ ಆಗ್ತಾರೆ ಅಂದಾಗ ಒಂದೊಳ್ಳೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೊಂಡು ಲಾಂಚ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಮೇನ್ ಬೇಸಿಕ್ ಇದಿರುತ್ತೆ. ಆದರೆ ಇದರಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಜೊತೆಗೆ ಕೌಟುಂಬಿಕ ಮೌಲ್ಯಗಳನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಸೊ ಎಮೋಷ್ನಲಿ, ಫೀಲಿಂಗ್ಸ್ ವೈಸು ಪ್ರತಿಯೊಬ್ಬ ಕುಟುಂಬಕ್ಕೂ, ಪ್ರತಿಯೊಬ್ಬ ಪೇರೆಂಟ್ಗೂ, ಕಿಡ್ಗೂ ಕನೆಕ್ಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಏನು ಹೇಳ್ತೀರಾ ರಗಣ? ಒಬ್ಬ ಮನುಷ್ಯನಿಗೆ ಅಪ್ಪಾಜಿ ನೀವೇನೇ ತಗೊಳ್ಳಿ, ಅವನು ಯಾರೇ ಆಗಿರಲಿ, ಅವನೊಂದು ಕುಟುಂಬದಿಂದ ಬಂದಿರ್ತಾನೆ. ಯಾರೇ ಆಗಿರಲಿ, ಅಪ್ಪ ಅಮ್ಮ, ಆ ಕುಟುಂಬ ಬಾಂಧವ್ಯ ಇದ್ದೇ ಇರ್ತಾರೆ. ಅದನ್ನು ಸಂತೋಷ ಅಂತ ಎಲ್ಲೂ ಬಿಟ್ಕೊಟ್ಟಿಲ್ಲ. ಜನ ಹೋಗ್ಬೇಕಾದ್ರೆ ಅದನ್ನು ತೊಗೊಂಡು ಹೋಗ್ಬೇಕು. ಮೌಲ್ಯಗಳನ್ನ, ಸಂದೇಶ, ನನ್ನ ಕುಟುಂಬ ಬೇಕು, ನಾನು ಯಾರೇ ಆಗಿರಲಿ, ಎಲ್ಲೇ ಇರಲಿ, ನನಗೆ ನನ್ನ ಕುಟುಂಬ ಬೇಕು ಅಂತ ತೊಗೊಂಡು ಹೋಗ್ಬೇಕು. ಅದು ಈ ಸಿನಿಮಾದಲ್ಲಿ ನಾನು ಕಾಣ್ತಾ ಇದ್ದೆ. ಬರವಣಿಗೆ ಭಾಳ ಚೆನ್ನಾಗಿದೆ ಅಂತ ಡೈಲಾಗ್ಸ್ ಬಗ್ಗೆ ತುಂಬ ಅಪ್ರಿಸಿಯೇಷನ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಬರವಣಿಗೆ ಎಷ್ಟು ಹಿಡಿಸ್ತು ರಗಣ್ಣ? ಯಾಕಂದರೆ ನೀವು ಉದಯ್ ಶಂಕರ್ ಅವ್ರ ಕಾಲದಿಂದ ಎಲ್ಲನೂ ನೋಡ್ಕೊಂಡು ಬಂದಿದ್ದೀರಾ. ಆ ನಿಟ್ಟಿನಲ್ಲಿ ಬರವಣಿಗೆ ಎಷ್ಟು ಮಹತ್ವ ಅನಿಸ್ತಾ ಈ ಸಿನಿಮಾದಲ್ಲಿ? ನನ್ನ ತಮ್ಮ ರಾಜ್ಕುಮಾರ ಪಿಕ್ಚರ್ಗೆ ಹೇಳ್ದೆ ನನಗೆ, ರಗಣ್ಣ ಸಂತೋಷ್ ಅಂತ ಬರೀತಾರೆ, ನನಗೆಲ್ಲ ಉದಯ್ ಶಂಕರ್ ಜ್ಞಾಪಕ ಆಗುತ್ತೆ. ರಗಣ್ಣ ಸಿಂಪಲಾಗಿ ಬರೀತಾರೆ, ಆದರೆ ತುಂಬ ಆಳವಾಗಿ ಬರೀತಾರೆ ಅಂತ. ಅದು ಇಲ್ಲಿ ಕಾಣ್ತಾ ಇದೆ, ಜನನೂ ಹೇಳ್ತಾ ಇದೆ.